ಸೊ ಈ ವಿಡಿಯೋದಲ್ಲಿ ನೀವು ಆಟೋ ಕ್ರಿಯೇಷನ್ ಆಲ್ಬಮ್ ಬೇಸ್ಡ್ ಯಾವ ಥರ ಅಂತ ನೋಡ್ತಾ ಹೋಗ್ಬೋದು. ಸೊ ಇದು ಯಾವ ಥರ ಅಂತ ಹೇಳಿದ್ರೆ ನೀವು ಒಂದು ಆಲ್ಬಮ್ ಮಾಡಿದ್ರ ಅಂದ್ಕೊಳ್ಳಿ, ಒಂದು 2-3 ಆಲ್ಬಮ್ ಮಾಡಿರ್ತೀರಾ. ಸೊ ಓನ ಕ್ರಿಯೇಷನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಡಿಸೈನ್ ಯೂಸ್ ಮಾಡ್ಕೊಂಡು ಮಾಡಿರ್ತೀರಾ. ಆ ಕಂಪ್ಲೀಟ್ ಆಲ್ಬಮ್ನ ಇನ್ನೊಬ್ರು ಮ್ಯಾರೇಜ್ ಯೂಸ್ ಮಾಡೋದು ಅಟ್ ಎ ಟೈಮ್ ಬಲ್ಕ್ ಆಗಿ. ಸೊ ನೀವು ಹೇಗೀಗ ನಾವು ಆಟೋ ಕ್ರಿಯೇಷನ್ ಟೆಂಪ್ಲೇಟ್ ಬೇಸ್ಡಲ್ಲಿ ನಾವು ಕೊಡೋ ಟೆಂಪ್ಲೇಟ್ಸ್ನ ಚೂಸ್ ಮಾಡಿಬಿಟ್ಟು ಆಮೇಲೆ ಸೆಲೆಕ್ಟ್ ಆನ್ ಮಾಡ್ತಾ ಇದ್ರಿ, ಇಲ್ಲ ಫೋಟೋಸ್ನ ಒಂದೊಂದೇ ಕೊಡ್ತಾ ಇದ್ರಲ್ಲ, ಅದೇ ರೀತಿ ನೀವು ಮಾಡಿರೋ ಆಲ್ಬಮ್ನೇ ಆಟೋ ಕ್ರಿಯೇಷನ್ ಮಾಡೋದು, ರೀಯೂಸ್ ಮಾಡೋದು ಅಟ್ ಎ ಟೈಮ್ ಬಲ್ಕ್ ಆಗಿ. ಅಷ್ಟು ಸಿಂಪಲ್ ಆಗಿರುತ್ತೆ. ಈ ಎರಡಿಗೂ ಕೂಡ ನಿಮಗೆ ರಿಲೇಟೆಡ್ ಇರುತ್ತೆ. ನಿಮಗೆ ಈ ಎರಡು ಆಪ್ಷನ್ಗೂ ಸೇಮ್ ಟೆಂಪ್ಲೇಟ್ಸ್ನ ಹೈಲೈಟ್ ಮಾಡೋಂಥದ್ದು. ಈ ಎರಡು ಆಪ್ಷನ್ ಏನಿದೆಯಲ್ಲ, ಟೈಮ್ ಬೇಸ್ಡ್ ಮತ್ತು ಫೋಟೋ ಬೇಸ್ಡ್, ಇದೆರಡು ನಿಮಗೆ ಲೇಔಟ್ ಹೈಲೈಟ್ ಮಾಡೋಂಥ ಆಪ್ಷನ್. ಇದೆರಡು ಕೊಟ್ಟಿರ್ತಾರೆ. ಸೊ ಇದು ಫಸ್ಟ್ ಏನು ಮಾಡಿ, ಒಂದು ಸೈಜ್ ತೊಗೊಬೇಕಾಗುತ್ತೆ. ಯಾವ ಸೈಜ್ ಬೇಕು ಅಂತ ಹೇಳಿ 12x30 ತೊಗೊತಿದ್ದೀನಿ. ಫಸ್ಟ್ ನೀವು ಯಾವ ಆಲ್ಬಮ್ನ ರಿಯೂಸ್ ಮಾಡ್ಬೇಕಂತಿದ್ದೀರೋ ಅದು ಪಾತ್ನ ನೀವು ಫೈಂಡ್ ಔಟ್ ಮಾಡ್ಕೊಬೇಕು. ಎಲ್ಲಿ ಸೇವ್ ಮಾಡಿರ್ತಾರ, ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ಒಂದೇ ಕಡೆ ಸೇವ್ ಮಾಡ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ. ಸಪೋಸ್ ನೀವು ಬೇರೆ ಕಡೆ ಸೇವ್ ಮಾಡಿದ್ರು ಕೂಡ ಆ ಪಾತ್ನ ನೀವು ನೆನ್ಪಿಟ್ಕೊಬೇಕಾಗತ್ತೆ. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ. ಜಸ್ಟ್ ನೋಡಿ, ನಾನು ಎಲ್ಲ ಒಂದೇ ಕಡೆ ಸೇವ್ ಮಾಡಿದ್ದೀನಿ. ಸೊ ಯೂಸರ್ಸ್, ವೇಣು, ಡಾಕ್ಯುಮೆಂಟ್, ಮೈ ಆಲ್ಬಮ್ಸ್ ಅನ್ನೋದು ಸೇವ್ ಮಾಡಿದ್ದೀನಿ. ಇಷ್ಟು ಎಲ್ಲದು ಕೂಡ ಇಲ್ಲೇ ಇರುತ್ತೆ. ನೀವು ಈಗ ಯಾವ ಆಲ್ಬಮ್ನ ರಿಯೂಸ್ ಮಾಡ್ಬೇಕು ಅಂತ ಇದ್ದೀರಾ, ಜಸ್ಟ್ ನೋಡಿ, ನಾನೀಗ ನ್ಯೂ 1230 ಈ ಆಲ್ಬಮ್ನ ರಿಯೂಸ್ ಮಾಡ್ಬೇಕು ಅಂತ ಇದ್ದೀನಿ. ನಾನೀಗ ಇದೊಂದು ಆಲ್ಬಮ್ ಫಿನಿಶ್ ಮಾಡಿ ಕೊಟ್ಟಿದ್ದೀನಿ ನಾನು 250 ಶೀಟ್ಸು. ಸೊ ಇಷ್ಟು 250 ಶೀಟ್ನ ಇನ್ನೊಬ್ರಿಗೆ ನಾನು ಕೊಡ್ಬೇಕು. ನಾನು ಇನ್ನೊಂದು ಮ್ಯಾರೇಜ್ಗೆ ಆಸ್ ಇಟ್ ಈಸ್ ಕೊಡ್ಬೇಕು. ನಾನು ರಿಯೂಸ್ ಮಾಡಬೇಕು ಕಂಪ್ಲೀಟ್ ಆಲ್ಬಮ್ನ. ಇಷ್ಟು ಇದನ್ನು ತೊಗೊಂಡಿದ್ದೀನಿ ನಾನೀಗ. ಸೊ ಇಲ್ಲಿ ನೆನ್ಪಿಟ್ಕೊತೀನಿ ನಾನು, ಮೈ ಆಲ್ಬಮ್ಸ್ ಅನ್ನೋದ್ರಲ್ಲಿ ನ್ಯೂ 1230 ಅನ್ನೋದ್ರಲ್ಲಿ ಇದೆ. ಓಕೆ, ನೆಕ್ಸ್ಟ್ ಈಗ ನ್ಯೂ ಅಂತ ಕೊಟ್ಟು ಇಲ್ಲಿ ಏನು ಮಾಡಬೇಕು, ಸೈಜ್ ತೊಗೊಂಡಾದ್ಮೇಲೆ ಪೇಜಸ್ನ ಫಸ್ಟೇ ತೊಗೊಬೇಕಾಗತ್ತೆ, ಎಷ್ಟು ಶೀಟ್ ಬೇಕು ಅಂತೇಳಿ. ನೀವು ಟೆಂಪ್ಲೇಟ್ ಬೇಸ್ಡ್ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ದೀರಾ. ಈ ಮೆಥಡಲ್ಲಿ ನೀವು ಫಸ್ಟ್ ಡಿಸೈನ್ ತೊಗೊಬೇಕಾಗತ್ತೆ. ಸೊ ಅದಾದಮೇಲೆ ಅಡಿಷನ್ ಶೀಟ್ನ ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ. ಜಸ್ಟ್ ನೋಡಿ, ಈಗ ನಾನು ಫಸ್ಟ್ ಜಾಸ್ತಿ ಆದರೆ ಜಾಸ್ತಿನೇ ಸುಮ್ಮನೆ ತೊಗೊಂಡಿರಿ, ಆಮೇಲೆ ಬೇಕಾದ್ರೆ ಕರೆಕ್ಷನ್ ಬೇಕಾದ್ರೆ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಈಗ 150 ಶೀಟ್ ತೊಗೊಂಡಿದ್ದೀನಿ, ಸುಮ್ಮನೆ 150 ಶೀಟ್ ತೊಗೊಂಡಿದ್ದೀನಿ, 1230 ತೊಗೊಂಡಿದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಸ್ಟ್ ನೇಮ್ ಕೊಡ್ತಾ ಇದ್ದೀನಿ, ಆಲ್ಬಮ್ ನೇಮು ರಾಜೇಶ್ ಅಂತ ಕೊಟ್ಟಿದ್ದೀನಿ. ಈ ಬಟನ್ನ ಪ್ರೆಸ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ತಗೊಂಡ್ರಂತ ಏನು 150 ಶೀಟ್ ತೊಗೊಂಡಲ್ಲ, ಅದು ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ಈ ಥರ ಬ್ಲ್ಯಾಂಕ್ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವ ಆಲ್ಬಮ್ನ ರಿಯೂಸ್ ಮಾಡ್ಬೇಕಂತಿದ್ದೀರೋ ಆ ಆಲ್ಬಮ್ನ ನೀವು ಇಲ್ಲಿ ಬ್ರೌಸ್ ಮಾಡಬೇಕು. ಇಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟು ಬ್ರೌಸ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಕ್ಲಿಕ್ ಮಾಡಿ. ನಾನು ಎಲ್ಲಿ ಸೇವ್ ಮಾಡಿದ್ದೆ, ನಾನೀಗ ಡಾಕ್ಯುಮೆಂಟ್ ಅನ್ನೋದ್ರಲ್ಲಿ ಮೈ ಆಲ್ಬಮ್ಸಲ್ಲಿ ಸೇವ್ ಮಾಡಿದ್ದೆ. ಮೈ ಆಲ್ಬಮ್ಸಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು, ಮತ್ತು ಬೇರೆ ಯಾವುದು ಸೆಲೆಕ್ಟ್ ಮಾಡೋದು ಬೇಡ, ಇದೆಲ್ಲ ನಿಮ್ಗೆ ಆಲ್ಬಮ್ಗಳೇ. ಈ ನೇಮ್ಗಳನ್ನ ಸೇವ್ ಮಾಡಿರೋದು, ಕನ್ನಡ ಬ್ರ್ಯಾಂಡು, ಲೇಯರು, ನ್ಯೂ 1230 ಈ ಥರ ಎಲ್ಲ ನಾನು ರೆಡಿ ಮಾಡಿರೋದು ನೇಮ್. ಇದು ಯಾವುದು ಕೂಡ ಸೆಲೆಕ್ಟ್ ಮಾಡಬಾರ್ದು, ಜಸ್ಟ್ ಸೆಲೆಕ್ಟ್ ಫೋಲ್ಡರ್ ಅಂತ ಮಾಡಬೇಕಷ್ಟೇ. ಅವಾಗ ಏನಾಗುತ್ತೆ, ಸೊ ಇಲ್ಲಿ ನಾವು ಏನು ಆ ಫೋಲ್ಡ್ರಲ್ಲಿ ಏನೇನು ಆಲ್ಬಮ್ಗಳನ್ನ ರೆಡಿ ಮಾಡಿದ್ನೋ ಅಷ್ಟು ಆಲ್ಬಮ್ಗಳು ಇಲ್ಲಿ ರೈಟ್ ಸೈಡಲ್ಲಿ ಬರುತ್ತೆ ನಿಮಗೆ. ಇದನ್ನು ಬೇಕಾದ್ರೆ ನೀವು ಝೂಮ್ ಔಟ್ ಮಾಡ್ಕೊಬೋದು. ಝೂಮ್ ಔಟ್ ಮಾಡ್ಕೊಂಡು ಯಾವ ಆಲ್ಬಮ್ ಬೇಕು, ಈಗ ನನಗೆ ಯಾವ ಆಲ್ಬಮ್ ರಿವ್ಯೂಸ್ ಮಾಡ್ಬೇಕಂತಿದ್ದೀನೋ ಆ ಆಲ್ಬಮ್ನ ಸೆಲೆಕ್ಟ್ ಮಾಡೋಕ್ಕಷ್ಟೇ, ಒಂದು ಕ್ಲಿಕ್ ಅಷ್ಟೇ. ಕ್ಲಿಕ್ ಮಾಡಿಬಿಟ್ಟು ವೆಯ್ಟ್ ಮಾಡಿ. ಇವಾಗ ಏನಾಗುತ್ತೆ, ಈ ಆಲ್ಬಮಲ್ಲಿ ಏನೇನು ಡಿಸೈನ್ ಯೂಸ್ ಮಾಡಿದ್ನೋ ನಾನು ನ್ಯೂ 1230 ಅನ್ನೋದ್ರಲ್ಲಿ, ಆ ಡಿಸೈನ್ಸ್ಗಳೆಲ್ಲ ಈ ಶೀಟಲ್ಲಿ ಲೋಡ್ ಆಗ್ತಿದೆ ನೋಡಿ. ನಾನು ಏನು 150 ಶೀಟ್ ತೊಗೊಂಡಲ್ಲ, ಆ ಶೀಟಲ್ಲಿ ಪೂರ್ತಿ ಲೋಡ್ ಆಗ್ತಿದೆ, ಪೂರ್ತಿ ಕಂಪ್ಲೀಟಾಗಿ. ಇಷ್ಟೇ ಸಿಂಪಲ್ ಮೆಥಡು. ಸೊ ನೀವು ಇನ್ನೊಂದು ಟೆಂಪ್ಲೇಟ್ ಬೇಸ್ಡ್ ಆಟೋ ಕ್ರಿಯೇಷನ್ ನೋಡ್ತಾ ಹೋದ್ರಲ್ಲ, ಅದ್ರಲ್ಲಿ ನೀವೇ ಡಿಸೈನ್ ಚೂಸ್ ಮಾಡ್ತಾ ಹೋದ್ರಿ, ಯಾವ ಡಿಸೈನ್ ಬೇಕು, ಎಂಡ್ ಫೋಟೋ ಡಿಸೈನ್, ಆರ್ ಫೋಟೋ ಅಂತ ಹೇಳಿ. ಇದ್ರಲ್ಲಿ ಆಗಲ್ಲ. ನೀವು ಆಲ್ಬಮ್ ಮಾಡಿರೋದನ್ನೇ ಅಟ್ ಎ ಟೈಮ್ ಬಲ್ಕಾಗಿ ರಿಯೂಸ್ ಮಾಡೋದು, ಒಂದೇ ಸರಿಗೆ ರಿಯೂಸ್ ಮಾಡ್ತಾ ಹೋದ್. ಜಸ್ಟ್ ನೋಡಿ, ಎಲ್ಲ ಲೋಡ್ ಆಗ್ತಾ ಇದೆ. ಸೊ ನಾನು 150 ಶೀಟ್ ತೊಗೊಂಡಿದ್ದೆ, 150 ಕೂಡ ಲೋಡ್ ಆಗ್ತಾ ಇದೆ ಈ ಥರ. ಜಸ್ಟ್ ನೋಡಿ, ಕಂಪ್ಲೀಟ್ ಶೀಟ್ ಲೋಡ್ ಆದ್ಮೇಲೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಮುಂಚೆ ಕ್ಲಿಕ್ ಮಾಡಿದ್ರೆ ಹ್ಯಾಂಗ್ ಆಗ್ಬಿಡುತ್ತೆ, ಲೋಡಿಂಗ್ ಆಗ್ತಾ ಇರುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಲ್ಬಮ್ ರಿಯೂಸ್ ಮಾಡ್ತಾ ಇರುತ್ತೆ ಅದು. ಜಸ್ಟ್ ನೋಡಿ, ಪೂರ್ತಿ ಲೋಡ್ ಆಗಿದೆ, ಪೂರ್ತಿ. ಇಲ್ಲಿ ಬೇಕಾದ್ರೆ ಇಂಟರ್ಚೇಂಜ್ ಬೇಕಾದ್ರೆ ಮಾಡ್ಬೋದು. ಈ ಡಿಸೈನ್ ಇಲ್ಲಿ ಬರಬೇಕು, ಇಲ್ಲ ಈ ಡಿಸೈನ್ ಇಲ್ಲಿ ಇರಬೇಕು, ನಿಮ್ಮ ಚಾಯ್ಸ್. ನೀವು ಬೇಕಾದ್ರೆ ಇಂಟರ್ಚೇಂಜ್ ಬೇಕಾದ್ರೆ ಈ ಥರ ಮಾಡ್ಕೊಬೋದು. ಯಾವ ಡಿಸೈನ್ ಎಲ್ಲಿ ಇರಬೇಕು ಅಂದ್ರೆ ಇಂಟರ್ಚೇಂಜ್ ಮಾಡೋದು, ಕ್ಲಿಕ್ ಮಾಡೋದು, ಡ್ರಾಗ್ ಮಾಡೋದು, ಅಷ್ಟೇ ಸಿಂಪಲ್ ಮೆಥಡ್. ಈ ಥರ ಇದೊಂದು ಸಿಂಪಲ್ ಮೆಥಡ್ ಇರುತ್ತೆ. ಓಕೆ, ಇದೆಲ್ಲ ರೆಡಿ ಆಯ್ತು. ಈಗ ಟೆಂಪ್ಲೇಟ್ಸ್ ತೊಗೊಂಡಿದ್ದೀನಿ ನಾನು. ಈ ಪ್ರಾಜೆಕ್ಟಲ್ಲಿ ಇರೋದನ್ನ ಅಟ್ ಎ ಟೈಮ್ ನಾನು ಯೂಸ್ ಮಾಡಬೇಕು. ತೊಗೊಂಡಾಗಿದೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೆಥಡ್ ಸಿಂಪಲ್, ಫೋಟೋ ಆ್ಯಡ್ ಮಾಡೋದು ಅಷ್ಟೇ. ಫೋಟೋ ಆ್ಯಡ್ ಮಾಡೋದು, ಇಲ್ಲಿ ನಿಮ್ಗೆ 2 ಥರ ಇದೆ ಫೋಟೋ ಆ್ಯಡ್ ಮಾಡೋದು. ನಿಮಗೆ ಪ್ರೀವಿಯಸ್ ನಾನು ನೀವು ಬೆಳಿಗ್ಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ಬೇಕಾದ್ರೆ ಲಿಂಕು. ಟೆಂಪ್ಲೇಟ್ ಬೇಸ್ಡ್ ನಾನು 2 ಥರ ತೋರಿಸಿದ್ದೆ ನಿಮಗೆ. ಒಂದು ಮ್ಯಾನುವಲ್ ಫೋಟೋ ಹಾಕೋದು, ಒಂದೊಂದೇ ಫೋಟೋಸ್ನ ಇಲ್ಲಿ ಕೇಳೋ ಥರ. ಇಲ್ಲಿ ಜಸ್ಟ್ ನೋಡಿ, ಈ ಡಿಸೈನಲ್ಲಿ 3 ಆರಿಜಿನಲ್ ಕೇಳ್ತಿದೆ, 1 ವರ್ಟಿಕಲ್ ಕೇಳ್ತಾ ಇದೆ. ಆ ಥರ ನೀವು ಒಂದೊಂದೇ ಫೋಟೋಸ್ನ ಕೊಡ್ತಾ ಹೋಗೋದು. ಇಲ್ಲ ನೀನು ತೊಗೊಂಡಿರೋದೆಲ್ಲ ಸೀಕ್ವೆನ್ಸ್ ಆಗಿದ್ರೆ, ಫೋಟೋಸಲ್ಲಿ ಸೀಕ್ವೆನ್ಸ್ ಆಗಿದ್ರೆ ಸೆಲೆಕ್ಟ್ ಆಲ್ ಮಾಡೋದು. 2 ಮೆಥಡ್ ಯಾವ ಥರ ವರ್ಕ್ ಮಾಡೋದು ಅಂತೇಳಿ ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದ್ರೆ ನಾನು ಲಿಂಕ್ ಬೇಕಾದ್ರೆ ಶೇರ್ ಮಾಡಿದೆ, ಅದನ್ನು ಸರಿ ನೋಡ್ಕೊಳ್ಳಿ, ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ಫೋಟೋ ಬ್ರೌಸ್ ಮಾಡಿ, ಫೋಟೋ ಎಲ್ಲಿ ಇಟ್ಟಿದ್ದೀರಾ ಅಂತೇಳಿ. ಸೊ ನಾನೀಗ ಫೋಟೋಸ್ ಎಲ್ಲ ಈ ಫೋಲ್ಡರ್ಲ್ಲಿ ಇಟ್ಟಿದ್ದೀನಿ. ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋಸ್ ಏನು ತೋರಿಸಲ್ಲ, ಸೆಲೆಕ್ಟ್ ಫೋಲ್ಡರ್ ಅಂತ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಈ ಫೋಟೋಸ್ ಎಲ್ಲ ಸೀಕ್ವೆನ್ಸ್ ಆಗಿದೆ, ಆರ್ಡರ್ ವೈಸ್ ಇದೆ. ಅದಕ್ಕೋಸ್ಕರ ನಾನು ಡೈರೆಕ್ಟು ಸೆಲೆಕ್ಟ್ ಆಲ್ ಅಂತ ಮಾಡ್ತೀನಿ, ಬೇರೆ ಏನು ಮಾಡಲ್ಲ. ಸೆಲೆಕ್ಟ್ ಆಲ್ ಅಂತ ಮಾಡ್ತೀನಿ.
ಸೊ ನಾನು ತಗೊಂಡ್ರೆ 150 ಶೀಟು ಬ್ಲಾಂಕ್ ಆಗಿದೆ ಪೂರ್ತಿ. ಸೆಲೆಕ್ಟ್ ಅಲ್ಲಿ ಮಾಡಾಯ್ತು, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಇವಾಗ ಏನು ನೀವು ಆಲ್ಬಮ್ ತಗೊಂಡ್ರಲ್ಲ ಒಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅಲ್ಲಿರೋ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿ ರಿಯೂಸ್ ಆಯ್ತು ನೋಡಿ. ಇನ್ನೊಂದು ಮ್ಯಾರೇಜಿಗೆ, ಇನ್ನೊಂದು ಮದುವೆಗೆ, ಈ ತರ ಫಸ್ಟ್ ಶೀಟ್ ಸೆಕೆಂಡ್ ಶೀಟ್ ಅಂತ ಪೂರ್ತಿ ಲೋಡ್ ಆಗಿರುತ್ತೆ. ಪೂರಾ ಫೋಟೋಸ್ ಎಷ್ಟಿದೆ ಅಷ್ಟು ಫೋಟೋಸ್ ಲೋಡ್ ಆಗಿರುತ್ತೆ, ಬೇರೆ ಎಲ್ಲ ಹಂಗೆ ಬ್ಲಾಂಕ್ ಆಗಿರುತ್ತೆ ನೋಡಿ. ಸೊ ಫಸ್ಟ್ ಪ್ರಿವ್ಯೂ ತೋರಿಸ್ತೀನಿ ನೋಡಿ. ಸೊ ಇದು ಮ್ಯಾಕ್ಸಿಮಮ್ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈ ಗ್ರೂಪ್ ಫೋಟೋಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ. ನಾರ್ಮಲಿ ಗ್ರೂಪ್ ಫೋಟೋಸ್ ಎಲ್ಲ 8 ಫೋಟೋಸ್ 9 ಫೋಟೋಸ್ ಅಲ್ಲಿ ಕಾಮನ್ ರೆಡಿ ಮಾಡಿರ್ತೀರಾ. ಸೊ ಅದನ್ನ ಬೇಕಾದ್ರೆ ನೀವು ಸಪ್ರೇಟ್ ಆಗಿ ಪ್ರಾಜೆಕ್ಟ್ ಮಾಡಿ ಇಟ್ಕೊಂಡು ಈ ತರ ಆಟೋಗ್ರೇಷನ್ ಮಾಡ್ಕೊಬಹುದು ಬಲ್ಕ್. ಯಾಕಂದ್ರೆ ರಿಸೆಪ್ಷನ್ ಫೋಟೋಸ್ ಎಲ್ಲ ಆರ್ಜೆಂಟ್ ಫೋಟೋಸ್ ಇರುತ್ತೆ, ಎಲ್ಲೂ ಕೂಡ ಡಿಫ್ರೆನ್ಸ್ ಇರಲ್ಲ ನಮಗೆ. ಆ ಟೈಮಲ್ಲಿ ಈ ಮೆಥಡ್ ನ ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೊಬಹುದು. ಸೊ ಅದೇ ಡಿಸೈನ್ಗಳು ತಗೊಳ್ಳೋದು, ಗ್ರೂಪ್ ಫೋಟೋಸ್ ಸೂಟ್ ಆಗಂತ ಡಿಸೈನ್ಗಳನ್ನೇ ತಗೊಳ್ಳೋದು, ಆಮೇಲೆ ಫೋಟೋಸ್ ಎಲ್ಲ ಗ್ರೂಪ್ ಫೋಟೋಸ್ ಮಾತ್ರ ಸೆಲೆಕ್ಟ್ ಮಾಡೋದು, ಅವಾಗ ಇದು ಕ್ವಿಕ್ ಆಗಿ ರೆಡಿ ಆಗ್ಬಿಡುತ್ತೆ. ಪ್ರಿವ್ಯೂ ನೋಡಿ ಯಾವ ತರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ನೋಡಿ, ಫಸ್ಟ್ ಶೀಟ್ ಈ ತರ ರೆಡಿ ಆಗಿದೆ, ಸೆಕೆಂಡ್ ಶೀಟು. ಸೊ ಫೋಟೋಸ್ ಹೇಗಿತ್ತು ನಿಮ್ಮ ಫೋಟೋಸ್ ಆರ್ಡರ್ ವೈಸ್ ಆಡ್ ಆಗಿರುತ್ತೆ, ಎಲ್ಲೂ ಕೂಡ ಸೀಕ್ವೆನ್ಸ್ ಮಿಸ್ ಆಗಿರಲ್ಲ. ಕಂಪ್ಲೀಟ್ ನಿಮ್ಮ ಆಲ್ಬಮ್ ಈ ತರ ರೆಡಿ ಆಗಿರುತ್ತೆ. ಒಂದು ಆಲ್ಬಮ್ನ ಇನ್ನೊಂದು ಆಲ್ಬಮ್ ಯೂಸ್ ಮಾಡೋದು, ಯಾಕಂದ್ರೆ ನೀವೇ ಆಲ್ಟ್ರೇಷನ್ ಮಾಡಿರ್ತೀರಾ, ಯಾವ ತರ ಬೇಕು ಅಂತ ನೀವೇ ಓನ್ ನೋಡ್ಕೊಂಡು ಡಿಸೈನ್ ಮಾಡಿರ್ತೀರಾ. ಕೆಲವೊಂದು ನಮ್ಮ ಡಿಸೈನ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿರ್ತೀರಾ, ನಿಮ್ಮ ಫೋಟೋಗೆ ಸೂಟ್ ಆಗೋಂತರ. ಈ ತರ ಕಂಪ್ಲೀಟ್ ಆಗಿ ಆಲ್ಬಮ್ ಫಿನಿಶ್ ಆಗಿರುತ್ತೆ ನೋಡಿ. ಇದೊಂದು ಸಿಂಪಲ್ ಮೆಥಡ್. ನಿಮಗೆ ಗ್ರೂಪ್ ಫೋಟೋಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಮೆಥಡ್. ಯಾಕಂದ್ರೆ ಗ್ರೂಪ್ ಫೋಟೋಸ್ ಎಲ್ಲ ಅರ್ಜೆಂಟಲ್ಲಿ ಇರುತ್ತೆ, ಸಿಂಪಲ್ ಆಗಿ ಫಿನಿಶ್ ಮಾಡ್ಬೋದು ಈ ತರ. ಇಷ್ಟು ನೋಡಿ, ಈ ತರ ಅರ್ಜೆಂಟ್ ಡಿಸೈನ್ಗಳು ಮಾತ್ರ ಒಂದು ಸಪ್ರೇಟ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ಪ್ರಾಜೆಕ್ಟ್ ಆಗಿ ಅದನ್ನ ಅಟ್ ಎ ಟೈಮ್ ರೀಯೂಸ್ ಮಾಡ್ಬಿಡ್ಬೋದು. ಇಷ್ಟು ನೋಡಿ, ಪೂರ್ತಿ ಕಂಪ್ಲೀಟ್ ಆಗಿರುತ್ತೆ ಈ ತರ. ಸೊ ಫೋಟೋಸ್ ಫಿನಿಶ್ ಆದ್ಮೇಲೆ ಕಂಪ್ಲೀಟ್ ಆಗಿಲ್ಲ, ನೆಕ್ಸ್ಟ್ ಬ್ಲಾಂಕ್ ಆಗಿ ಬಂದಿರುತ್ತೆ ಈ ತರ. ಇವಾಗ ಇಲ್ಲಿ ಏನ್ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳಿ. ಎಡಿಟಿಂಗ್ ಆಪ್ಷನ್ ಕಾಮನ್ ನಿಮಗೆ. ಸೊ ಮೂರ್ನಾಲ್ಕು ಆಪ್ಷನ್ ಇಂದ ನಿಮಗೆ ತೋರಿಸ್ತಾನೆ ಇದೀನಿ ಯಾವ ತರ ಅಂತ ಹೇಳಿ. ಟೆಂಪ್ಲೇಟ್ ಚೇಂಜ್ ಮಾಡೋದಾಗಿರ್ಬೋದು, ಇಲ್ಲ ನನಗೆ ಈ ಡಿಸೈನೇ ಬೇಡ, ಚೇಂಜ್ ಟೆಂಪ್ಲೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲ ಫೋಟೋ ರೀಪ್ಲೇಸ್ ಮಾಡಬೇಕು, ಮತ್ತೆ ಏನು ಬೇಕಾದ್ರೆ ಚೇಂಜಸ್ ಮಾಡ್ತಾ ಹೋಗಿ, ನಿಮ್ಮ ಚಾಯ್ಸ್. ಒಂದೊಂದು ಕ್ಲಿಕ್ ಒಂದು ಡಿಸೈನ್ ರೆಡಿ ಆಗ್ತಾ ಹೋಗುತ್ತೆ. ಸೊ ಓಕೆ, ಈ ಡಿಸೈನ್ ಚೆನ್ನಾಗಿದೆ, ಸ್ಟಾಪ್ ಮಾಡ್ತೀನಿ. ಸೊ ಬರೀ ಡಿಸೈನ್ ಮಾಡ್ತೀನಿ, ಎಲ್ಲ ಇದು ಮಾಡ್ತೀನಿ. ನೆಕ್ಸ್ಟ್ ಕ್ಲಿಕ್ ಮಾಡಿ, ಈ ಶೀಟಿಗೆ ಬರ್ತೀನಿ. ಈ ಶೀಟಲ್ಲಿ ಏನು ಡಿಸೈನ್ ಬೇಕು? ಸರ್ ನನಗೆ ಈ ಡಿಸೈನ್ ಬೇರೆ ಬೇಕು ನನಗೆ. 1 2 3 4 5 ಫೋಟೋಸ್ ಇದೆ. ಚೇಂಜ್ ಟೇಬಲ್ ಕ್ಲಿಕ್ ಮಾಡ್ತೀನಿ, ಒಂದ್ಸಲ ಟ್ರೈ ಮಾಡ್ತೀನಿ. ಸೊ ಈ ಡಿಸೈನ್ ನನಗೆ ಬೇಡ ಅನ್ಸುತ್ತೆ, ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಇದು ಓಕೆ, ಚೆನ್ನಾಗಿದೆ, ನೆಕ್ಸ್ಟ್ ಬರ್ತೀನಿ. ಈ ಥರ ನೀವು ಈಸಿಯಾಗಿ ಕರೆಕ್ಷನ್ ಕೂಡ ಮಾಡ್ತಾ ಹೋಗ್ಬೋದು. ಬ್ಯಾಕ್ಗ್ರೌಂಡ್ ಯೂಸ್ ಮಾಡೋದು, ಇದು ಮೆನುಸಲ್ಲಿ ಯಾವ ಥರ ಯೂಸ್ ಮಾಡೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ನಿಮ್ಗೆ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ತಾ ಹೋಗಿ, ನಿಮ್ಮ ಚಾಯ್ಸ್. ಚೇಂಜ್ ಟೇಬಲ್ ಕ್ಲಿಕ್ ಮಾಡಿ, ಒಂದು ಡಿಸೈನ್ ರೆಡಿ ಆಗ್ತಾ ಹೋಗುತ್ತೆ ಇನ್ಸ್ಟೆಂಟ್ ಈ ಥರ. ಸೊ ಈ ಶೀಟ್ ಆಯ್ತಾ, ನೆಕ್ಸ್ಟ್ ಕ್ಲಿಕ್ ಮಾಡಿ. ಇದ್ರೆ ಈಸಿಯಾಗಿ ನೀವು ಏನು ಬೇಕು ಎಡಿಟಿಂಗ್ ಮಾಡ್ತಾ ಹೋಗಿ, ಸಿಂಪಲ್ ಮೆಥಡ್ ಆಗಿರುತ್ತೆ. ಸೊ ಟೆಂಪ್ಲೇಟ್ ಚೇಂಜ್ ಮಾಡೋದಿರೋ, ಫೋಟೋ ರೀಪ್ಲೇಸ್ ಮಾಡೋದಿರೋದು, ಫೋಟೋ ಎಲ್ಲ ಕೂಡ ಆಸ್ ಇಟ್ ಈಸ್ ಇಂಡಿಕೇಟ್ ಆಗಿರುತ್ತೆ. ಸೊ ಈ ಶೀಟಲ್ಲಿ ವರ್ಕ್ ಮಾಡಿರೋದೆಲ್ಲ 1 ಅಂತ ಬ್ಲೂ ಕಲರ್ ಟಿಕ್ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಇನ್ನೂ ಕನ್ಫ್ಯೂಸ್ ಇದ್ರೆ ನಿಮಗೆ ಫಿಲ್ಟರ್ ಆಪ್ಷನ್ ಯೂಸ್ ಮಾಡ್ಕೊಬೋದು. ಫಿಲ್ಟರ್ ಅಂತ ಕ್ಲಿಕ್ ಮಾಡಿ, ಅನ್ಯೂಸ್ಡ್ ಅಂತ ಕ್ಲಿಕ್ ಮಾಡಿ. ಯೂಸರ್ ಇದು ಯಾವುದೂ ತೋರಿಸಲ್ಲ ನಿಮಗೆ. ಇಷ್ಟು ನೋಡಿ, ಇದು ಎಲ್ಲದೂ ಯೂಸ್ ಆಗಿದೆ, ಅದಕ್ಕೆ ಯಾವುದೂ ತೋರಿಸ್ತಿಲ್ಲ. ಯೂಸ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಯೂಸ್ ಆಗಿರೋದು ಮಾತ್ರ ತೋರಿಸುತ್ತೆ ನೋಡಿ. ಎಲ್ಲ ಬೇಕಂದ್ರೆ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು, ಅಷ್ಟೇ ಸಿಂಪಲ್ ಮೆಥಡ್. ಇಲ್ಲ ನನಗೆ ಇಲ್ಲೊಂದು ಶೀಟ್ ಆ್ಯಡ್ ಮಾಡಬೇಕು, ಇನ್ನೊಂದು ಕೆಲವೊಂದು ಕ್ರಿಯೇಟಿವ್ ಮಾಡಬೇಕಂದ್ರೆ ಕ್ರಿಯೇಟ್ ಕಾಪಿ ಅಂತ ಕೊಡ್ಬೋದು. ಅಂದರೆ ಸೇಮ್ ಡಿಸೈನ್ ಬೇಕಂದ್ರೆ ಕ್ರಿಯೇಟ್ ಕಾಪಿ, ಇಲ್ಲ ಬ್ಲಾಂಕ್ ಶೀಟ್ ಬೇಕಾದ್ರೆ ಬ್ಲಾಂಕ್ ಶೀಟ್ ಕ್ಲಿಕ್ ಮಾಡಿ ಬ್ಲಾಂಕ್ ಶೀಟ್ ಬರೋದು. ಇದಕ್ಕೆ ನನಗೆ ಈ 4 ಫೋಟೋ ಅಲ್ಲಿ ಯೂಸ್ ಮಾಡ್ತೀನಿ ನಾನು. 1 2 ಇಷ್ಟು ನೋಡಿ, 1 2 3 ಕಂಟ್ರೋಲ್ ಎಕ್ಸ್ ಅಂತ ಕೊಡ್ತೀನಿ. ಇಲ್ಲಿ ಬಂದು ಕಂಟ್ರೋಲ್ ವಿ ಅಂತ ಕೊಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಚೇಂಜ್ ಟೇಬಲ್ ಡೈರೆಕ್ಟಾಗಿ ಕ್ಲಿಕ್ ಮಾಡ್ತೀನಿ ಅಷ್ಟೇ. ಆಟೋಮೆಟಿಕ್ ನೋಡಿ, ಈ 4 ಫೋಟೋಸ್ ಒಂದು ಡಿಸೈನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದೊಂದು ಸಿಂಪಲ್ ಮೆಥಡ್ ನಿಮಗೆ. ಸೊ ಯಾವ ಟೈಮಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಲ್ಟ್ರೇಷನ್ ಮಾಡ್ಕೊಬೋದು, ಎಲ್ಲ ಕಂಪ್ಲೀಟ್ಲಿ ಕಸ್ಟಮೈಸ್ ಆಪ್ಷನ್ ಇರುತ್ತೆ. ಸೊ ನೀವು ಹೇಳ್ತಾರೆ ಈಗ ಸಾಫ್ಟ್ವೇರ್ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಷ್ಟೇ, ಸಿಂಪಲ್ ಮೆಥಡ್. ಇದು ತುಂಬ ಯೂಸ್ಫುಲ್ ಆಗುತ್ತೆ. ಮೇಯ್ನಾಗಿ ಗ್ರೂಪ್ ಫೋಟೋಸ್ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲ ಕಾಮನ್ ಒಂದೇ ಥರ ಇರುತ್ತೆ ಫೋಟೋಸು. ಸೊ ಡಿಸೈನ್ಸು ಎಲ್ಲ 8 ಫೋಟೋಸು 9 ಫೋಟೋಸ್ ನೀವೇ ನೋಡಿ ಡಿಸೈನ್ ಮಾಡಿರ್ತೀರಾ. ಸೊ ಆ ಟೈಮಲ್ಲಿ ಈ ಆಪ್ಷನ್ ಯೂಸ್ ಮಾಡ್ಕೊಬೋದು. ಆಲ್ಬಮ್ ಬೇಸ್ಡ್ ಆಪ್ಷನ್ ಯೂಸ್ ಮಾಡ್ಕೊಬೋದು. ಫೈನಲ್ ಇದೆಲ್ಲ ಆದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ. ಇಷ್ಟು ನೋಡಿ, ನಾನೀಗ ಸೆಲೆಕ್ಟ್ ಮಾಡಿರೋದು ಮಾತ್ರ ಸೆಲೆಕ್ಟ್ ಬಂದಿರುತ್ತೆ, ಫೋಟೋಸ್ ಆ್ಯಡ್ ಮಾಡಿರೋದು. ಇನ್ನು ಮಿಕ್ಕಿದ್ದೆಲ್ಲ ಬ್ಲಾಂಕ್ ಆಗಿ ಬಂದಿರುತ್ತೆ. ಇಷ್ಟು ನೋಡಿ, ಈ ಥರ ಕಂಪ್ಲೀಟಾಗಿ ಎಲ್ಲದೂ ಕೂಡ ಸೆಲೆಕ್ಟ್ ಆಗಿರುತ್ತೆ. ಫಸ್ಟ್ ಅನ್ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಶೀಟ್ ಬೇಕೋ ಆ ಶೀಟ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಯಾವ ಬೇಡ ಅನ್ಟಿಕ್ ಮಾಡಿಕೊಂಡು JPG ಅಂತ ಕ್ಲಿಕ್ ಮಾಡಿ, ಐ ಕ್ವಾಲಿಟಿ ಅಂತ ಮಾಡಿ ನಾನು ಸುಮ್ಮನೆ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತಿದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿ. ಇದೊಂದು ಸಿಂಪಲ್ ಮೆಥಡ್ ಆಗಿರುತ್ತೆ. ಸೊ ಇನ್ನೊಂದು ಆಪ್ಷನ್ ನಿಮಗೆ ಇದು ನೋಡಿ, ನೀವು ಕಂಪ್ಲೀಟ್ ಆಲ್ಬಮ್ನೇ ರಿಯೂಸ್ ಮಾಡೋದು, ಇಡೀ ಆಲ್ಬಮ್ ಶೀಟ್ಸ್ಗಳನ್ನ ಇಷ್ಟು ಶೀಟ್ ಮಾಡಿದ್ರು. ಇನ್ನೊಂದು ಆಪ್ಷನ್ ಬರುತ್ತೆ, ನೀವು ಪ್ರೀವಿಯಸ್ ಒಂದು ವಿಡಿಯೋ ಶೇರ್ ಮಾಡಿದ್ದೆ ನಾನು. ಅಂದ್ರೆ ಒಂದೊಂದೇ ಶೀಟ್ನ ರಿಯೂಸ್ ಮಾಡ್ಬೋದು. ಈಗ ಅದ್ರ ಒಂದು ಪರ್ಟಿಕ್ಯುಲರ್ ಆಲ್ಬಮ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ, ಪರ್ಟಿಕ್ಯುಲರ್ ಈ ಆಲ್ಬಮ್ ಇಂದ ಒಂದು ಶೀಟ್ ತಗೊಳ್ಳೋದು, ಇನ್ನೊಂದು ಪ್ರಾಜೆಕ್ಟ್ ಇಂದ ಒಂದು ಶೀಟ್ ತಗೊಳ್ಳೋದು, ಇನ್ನೊಂದು ಪ್ರಾಜೆಕ್ಟ್ ಇಂದ ಒಂದೊಂದು ಶೀಟ್ ತಗೊಳ್ಳೋದು. ಆ ಥರ ಇಂಡಿವಿಜುವಲ್ ಒಂದೊಂದು ಶೀಟ್ ಕೂಡ ತಗೊಬೋದು.
ಬೇಕಾದ್ರೆ ನಾನು ಅದು ಲಿಂಕ್ ಕೂಡ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅದು ಒಂದ್ಸರಿ ನೋಡಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಪರ್ಟಿಕ್ಯುಲರ್ ಒಂದೊಂದೇ ಶೀಟ್ ನ ಮತ್ತೆ ನೀವು ರೀಯೂಸ್ ಮಾಡ್ತಾ ಬರ್ಬೋದು. ಇಡೀ ಕಂಪ್ಲೀಟ್ ಆಲ್ಬಮ್ ಬೇಕು ಅಂತ ಹೇಳಿದ್ರೆ ಈ ಆಲ್ಬಮ್ ಬೇಸ್ಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ರೀಯೂಸ್ ಮಾಡ್ಬೋದು. ಇಡೀ ಆಲ್ಬಮ್ ಆಸ್ ಇಟ್ ಈಸ್ ರೀಯೂಸ್ ಮಾಡ್ಬೋದು ಅಟ್ ಎ ಟೈಮ್. ಈಗ ಸೇವ್ ಆಗ್ತಾ ಇದೆ JPG. ಸೊ ಕಂಪ್ಲೀಟ್ ಆಲ್ಬಮ್ ಈಗ ಸೇವ್ ಆಗಿದೆ. ಓಪನ್ ಅಂತ ಕ್ಲಿಕ್ ಮಾಡಿ. ಸೊ ಈಗ ಸೇವ್ ಆಗಿರುತ್ತೆ, ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ನಿಮ್ಮ ಆಲ್ಬಮ್ ಈ ತರ ರಿಯೂಸ್ ಆಗಿರುತ್ತೆ. ಒಂದ್ಸರಿ ಫ್ರೀ ಟೈಮ್ಲಿ ಸ್ವಲ್ಪ ಟ್ರೈ ಮಾಡಿ ನೋಡಿ. ಗ್ರೂಪ್ ಫೋಟೋಸ್ ಮಾತ್ರ ಮೇನ್ ತಗೊಂಡ್ರೆ ತುಂಬಾ ಈಸಿ ಆಗುತ್ತೆ, ಯಾಕಂದ್ರೆ ಎಲ್ಲ ಕೂಡ ಸೀಕ್ವೆನ್ಸ್ ಕರೆಕ್ಟ್ ಆಗಿರುತ್ತೆ. ಏನಾದ್ರು ಈ ತರ ಲೇಔಟ್ಸ್ಗಳು ಮೇನ್ ಹೈಲೈಟ್ ಆಗಿರುತ್ತೆ, ಈ ತರ ಹಾರಿಜಾಂಟಲ್ ವೈಸಸ್ ಲೇಔಟ್ಗಳು. ಆಮೇಲೆ ಬೇಕಾದ್ರೆ ಸೆಂಟ್ರಲ್ ಕರೆಕ್ಷನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ ಚಾಯ್ಸ್. ಇದು ಒಂದು ಸಿಂಪಲ್ ಮೆಥಡು. ಕಂಪ್ಲೀಟ್ ಆಲ್ಬಮ್ನ ರಿಯೂಸ್ ಮಾಡೋದು. ಆಟೋ ಕ್ರಿಯೇಷನ್ ಇನ್ ಟೆಂಪ್ಲೇಟ್ ಬೇಸ್ಡ್ ಅಂತ ಒಂದು ಆಪ್ಷನ್ ಅಲ್ಲಿ ಬರುತ್ತೆ ಇದು ಆಪ್ಷನ್.